ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ನಾನು ಉತ್ತರ ಕರ್ನಾಟಕದ ಹುಲಿ. ಇವತ್ತು ಸಿಗ್ಲಿ ಬಶ್ಯಾ ದಾವಣಗೆರೆ ಜಿಲ್ಲಾದೊಳಗೆ ಫಸ್ಟ್ ನ್ಯೂಸ್ 18 ಕನ್ನಡ ಚಾನಲ್ ಮಾಧ್ಯಮಗಳಿಗೆ ಈ ಸಿಗ್ಲಿ ಬಶ್ಯಾ ಬೇಡಿಕೊಳ್ಳೋದು ಇಷ್ಟೇ. ನೀವು ಹಿಂದೆ ದಾವಣಗೆರೆ ನ್ಯೂಸ್ 18 ಕನ್ನಡ ಚಾನಲ್ನವರು ಈ ಸಿಗ್ಲಿ ಬಶ್ಯನ ಬಗ್ಗೆ ವರದಿ ಮಾಡಿ ಹಾಕಿದ್ರಿ. ಏನಂತ, ಸಿಗ್ಲಿ ಬಶ್ಯಾ 3 ನಾಮ ಹಾಕಿದಾನ ಅಂತ. ಯಾರಿಗೆ ಹಾಕಿದಾನ? ನ್ಯಾಮತಿ ತಾಲೂಕು ಸುರವಣ್ಣಿ ಅನ್ನಂಥ ಒಬ್ಬ ರೈತನಿಗೆ 3 ನಾಮ ಹಾಕಿದಾನ. 60,000 ರೂಪಾಯಿ ಜಗಳೂರಲ್ಲಿ ಆತನ ಕಡೆಯಿಂದ ಇಸ್ಕೊಂಡು ಆತನಿಗೆ ಕಡೆಯಿಂದ ಇಸ್ಕೊಂಡು ಹೋಗಿ ಫೋಟುಂಟಿ ಮಾಡಿದಾನ ಅಂತಂದು ನ್ಯೂಸ್ ಫಸ್ಟ್ 18 ಚಾನಲ್ ಇವರು ಭಿತ್ತಿ ಚಿತ್ರವಾಗಿ ಇಡೀ ಕರ್ನಾಟಕ ಅಲ್ಲ ದೇಶನ ನೋಡಂಗೆ ಪ್ರಚಾರ ಮಾಡಿದರು. ಆದರೆ ನನ್ನ ಮೇಲೆ ಕೇಸ್ ಆಗಿದೆ ಸಿಗ್ಲಿ ಬಶ್ಯನ ಮೇಲೆ. ಸಿಗ್ಲಿ ಬಶ್ಯಾ ಎಸ್ಕೇಪ್ ಆಗಿದ್ದಾನ. ಪತ್ತೆ ಮಾಡಲಿಕ್ಕೆ ಪೊಲೀಸ್ನವ್ರು ಕ್ರಮ ಕೈಗೊಂಡಿದ್ದಾರೆ. ಸಿಗ್ಲಿ ಬಶ್ಯಾ 70,000 ರೂಪಾಯಿ ಒಬ್ಬ ರೈತನಿಗೆ ವಂಚನೆ ಮಾಡಿದ್ದಕ್ಕೆ ನಾವು ವರದಿ ಮಾಡಿದ್ದೀವಿ ಅಂತಂದು ಈ ನ್ಯೂಸ್ 18 ಕನ್ನಡ ಚಾನಲ್ ಇವರು ವರದಿ ಮಾಡಿ ಹಾಕಿದ್ದಾರೆ. ಆದರೆ ಇವರು ಯಾರು ಇವ್ರ ಹತ್ರ ಆ ವರದಿ ಕೊಟ್ಟರು? ಅನ್ಯಾಯಕ್ಕೊಳಗಾದವರು ವರದಿ ಕೊಟ್ಟರು, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇವ್ರಿಗೆ ವರದಿ ಕೊಟ್ಟರು, ಅಥವಾ ಇವರೇ ಸೃಷ್ಟಿ ಮಾಡಿ ಆ ವರದಿನ ಪಬ್ಲಿಕೇಶನ್ ಮಾಡಿದರು, ಗೊತ್ತಿಲ್ಲ. ಯಾಕಂದರೆ ಇವತ್ತು ನಾನು ಎಷ್ಟೋ ಚಾನಲ್ ಡಿಬೇಟ್ನಲ್ಲಿ ಕುಂತು ನಾನು ಮಾತಾಡ್ತೀನಿ. ಬಟ್ ಇವತ್ತು ನನ್ನ ಮೇಲೆ ಫೋಟುಂಟಿ ಮಾಡಿದ ಸಿಗ್ಲಿ ಬಶ್ಯಾ 70,000 ರೂಪಾಯಿ ಜಗಳೂರು ತಾಲೂಕಿನಾಗ ಅಂತಂದೇನು ವರದಿ ಕೊಟ್ರಿಯಲ್ಲ, ಯಾರಿಂದ ಅದನ್ನು ವರದಿ ಸ್ವೀಕಾರ ಮಾಡಿ ವರದಿ ಕೊಟ್ರಿಪ್ಪ ಪುಣ್ಯಾತ್ಮರ? ಇವತ್ತಲ್ಲೇ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ಕೇಸ್ ದಾಖಲಾಗಿತ್ತು, FIR ಆಗೈತೆ ಅಂತಂದು ನೀವು ಹೇಳಿಕೆ ಕೊಟ್ಟಿರಲ್ಲ. ಈಗ ಅದು FIR ನನ್ನ ಮೇಲೆ ಆಗಿಲ್ಲ. ಅವನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾನ, ಅಲ್ಲಿ ಯಾವ ವ್ಯವಹಾರ ಆಗಿಲ್ಲ ಅಂತ ಪೊಲೀಸ್ನವರ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈಗ ನಾನು ಕೇಳ್ಕೊಳ್ಳೋದೇನು, ನನಗೆಲ್ಲ ಮಾಧ್ಯಮಗಳು ಬೇಕು. ಯಾಕಂದ್ರೆ ಇವತ್ತು ನನ್ನ ಬೆಳಕಿಗೆ ತಂದವರ ನೀವು, ಮತ್ತು ಆ ಒಂದು ಅಪರಾಧದ ಸುಳಿಯಲ್ಲಿ ತುರುಕಬೇಕಂತಂದು ನೀವು ಹೊಂಚು ಹಾಕಿದವರು ನೀವು. ಇದು ತಪ್ಪಾಗುತ್ತೆ. ಅದಕ್ಕೋಸ್ಕರ ನ್ಯೂಸ್ 18 ಚಾನಲ್ ದಾವಣಗೆರೆ ಇವರಲ್ಲಿ ಸಿಗ್ಲಿ ಬಶ್ಯಾ ಮನವಿ ಮಾಡ್ಕೊತಾನೆ, ಅದನ್ನು ಡಿಲೀಟ್ ಮಾಡಿ. ಯಾರ್ಯಾರು ಸಿಗ್ಲಿ ಬಶ್ಯನ ಬಗ್ಗೆ ಹೇಳೋಣ ಸುಳ್ಳು ಮಾಹಿತಿ ಜನರಿಗೆ ಕೊಟ್ಟಿದ್ದಾರೆ, ವರದಿ ಕೊಟ್ಟಿದ್ದಾರೆ, ಅವನ್ನೆಲ್ಲ ಡಿಲೀಟ್ ಮಾಡಬೇಕು. ಒಂದು ವೇಳೆ ನೀವು ಡಿಲೀಟ್ ಮಾಡಲಿಲ್ಲ ಅಂದರೆ ನಿಮಗೆ ಸಮಯಾವಧಿ ಕೊಡ್ತೀನಿ. ಅಷ್ಟರೊಳಗೆ ಡಿಲೀಟ್ ಮಾಡಲಿಲ್ಲ ಅಂದರೆ ನಿಮ್ಮ ದಾವಣಗೆರೆ ಒಳಗಡೆನ ಟವರ್ ಹತ್ತಿ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ನಾನು ಸಿಗ್ಲಿ ಬಶ್ಯಾ ಇದ್ದೀನಿ. ಇವತ್ತು ಪೊಲೀಸ್ನವರು ಸಿಗ್ಲಿ ಬಶ್ಯಾ ಅಲ್ಲಿ ಯಾವುದು ಮಾಡಿಲ್ಲ ಅನ್ನಂಗೆ ಅವರು ಇವತ್ತು ಅವನಿಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಯಾವುದು ನಡೆದಿಲ್ಲ, ನೀನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತಂದು ಅವನಿಗೆ ಉಗಿದು ಕಳಿಸಿದ್ದಾರೆ ಅಂದ್ಬಳಕ, ಅಲ್ಲಿ ಯಾವುದು ಆಗಿಲ್ಲ ಅಂದ್ಬಳಕ ಈಗ ನೀವು ಕೊಟ್ಟು ವರದಿ ಇವತ್ತು ಜನರ ಮನಸ್ಸಿನಲ್ಲಿ ಏನು ಅರ್ಥ ಮಾಡ್ಕೊತಾರೆ? ಅವ್ರು ಏನು ತಿಳ್ಕೊಂಡ್ರು? 16 ವರ್ಷ ಸಿಗ್ಲಿ ಬಶ್ಯಾ ಕಳ್ಳತನ ಬಿಟ್ಟಿದ್ದಾನ, ಒಂದು FIR ಅವನ ಮೇಲೆ ದಾಖಲಾಗಿಲ್ಲ. ಈಗ ನೋಡಿದರೆ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕಿನಾಗ ಇಂಥ ಅಪರಾಧಕ್ಕೆ ಎಸಗಿದಾನ ಸಿಗ್ಲಿ ಬಶ್ಯಾ ಫೋಟುಂಟಿ ಕೆಲಸ ಮಾಡಿದಾನ ಅಂತಂದು ಹೇಳಿಕೆ ಕೊಟ್ಟಿರಲ್ಲ, ಅದನ್ನು ಡಿಲೀಟ್ ಮಾಡಬೇಕು. ನಾನು ನಿಮ್ಮ ಹತ್ರ ಮೌನವಾಗಿ ಕೇಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ
10 ದಿನ ಸಮಯ ಕೊಡ್ತೀನಿ. 10 ದಿನದೊಳಗೆ ಏನಾದರೂ ನೀವು ಡಿಲೀಟ್ ಮಾಡಲಿಲ್ಲ ಅಂದರೆ ಈ ಸಿಗ್ಲಿ ಬಸ್ಸನ್ನ ಅವತಾರ ನೋಡಬೇಕಾಗತ್ತೆ ನೀವು. ನಾನು ಧಮಕಿ ಹಾಕಂಗಿಲ್ಲ, ನ್ಯಾಯ ಕೇಳ್ತೀನಿ. ನ್ಯಾಯ ಕೇಳ್ತೀನಿ, ನ್ಯಾಯವಾಗಿ ಅದನ್ನು ಡಿಲೀಟ್ ಮಾಡಬೇಕು. ಒಂದು ವೇಳೆ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಕಂಪ್ಲೇಂಟನ್ನು ಕೊಡ್ತೀನಿ ಮತ್ತು ನಿಮ್ಮ ಚಾನಲ್ ಯಾವತ್ತೂ ಓಡಬಾರ್ದು. ಆ ಲೆಕ್ಕಕ್ಕೆ ಈ ಸಿಗ್ಲಿ ಬಸ್ಸ ತರ್ತಾನೆ. ನಿಮಗೆ ಮಿಟ್ರ್ ಇದ್ದರೆ ನನ್ನ ಅಪರಾಧ ಅಂತ ಸಾಬೀತುಪಡಿಸಿ, ಇಲ್ಲ ಅಂದರೆ ಡಿಲೀಟ್ ಮಾಡಿ. ಸಿಗ್ಲಿ ಬಸ್ಸ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.